ಹರೇ ಶ್ರೀನಿವಾಸ. ಮಂಕುತಿಮ್ಮ ಕಗ್ಗ 21ನೇ ಶತಮಾನದ ಕನ್ನಡದ ಭಗವದ್ಗೀತೆ ಎಂದು ಈ ಮಂಕುತಿಮ್ಮನ ಕಗ್ಗವನ್ನು ಕರೆಯುತ್ತಾರೆ. ಡಿ ವಿ ಜಿಯವರು ತನ್ನ ಸರಳತೆ ಮತ್ತು ಉನ್ನತ ಚಿಂತನೆಗಾಗಿ ಹೆಸರುವಾಸಿಯಾಗಿದ್ದಾರೆ. ಜೀವನವನ್ನು ಹೇಗೆ ಸವಿಯಬೇಕು, ಹೇಗೆ ಸವೆದು ಚಪ್ಪರಿಸಬೇಕು ಎಂದು ಹೇಳುತ್ತಾ ಈ ಮಂಕುತಿಮ್ಮದ ಕಗ್ಗದ ವಂದನೆ ತಾತ್ಪರ್ಯವನ್ನು ಹೇಳುತ್ತೇನೆ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದನು ಕಾಣದೊಡ ಮೈಲ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇಶ ಸರ್ವೇಶ ಪರಬ್ರಹ್ಮನೆಂದು ಜನಂ. ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ದೇವರುಗಳನ್ನು. ಜನರು ಕಾರಣದಿದ್ದರೂ ಇಲ್ಲದಿದ್ದರೂ ನಂಬಿ ದೇವರಿದ್ದಾರೆ ಎಂದು ಭಕ್ತಿಯಿಂದ ಅವರು ನಮಿಸುತ್ತಾರೆ. ಆ ವಿಚಿತ್ರಕ್ಕೆ ನಮಿಸು ಎಂದು ಇಲ್ಲಿ ಮಾನ್ಯ ಗುಂಡಪ್ಪ ಅವರು ಹೇಳುತ್ತಿದ್ದಾರೆ. ನಾವು ಆತ್ಮಗಳಾದರೆ ನಮ್ಮನ್ನು ಆಳುವವರು ಪರಮಾತ್ಮ. ಅವನನ್ನು ನಿಯಾಮಕ ಅಥವಾ ನಿಯಂತ್ರಿಕ ದೇವರು ಎಂದು ಸಹ ಕರೆಯುತ್ತೇವೆ. ಯಾರು ಏನೇ ಹೆಸರು ಇಟ್ಟರೂ ಕರೆದರೂ ದೇವರು ಇಡೀ ಜಗತ್ತನ್ನು ಸೃಷ್ಟಿಸಿ ನಿಯಂತ್ರಿಸುವ ಶಕ್ತಿ ದೇವರಿಗಿಲ್ಲದೆ ಮತ್ತಾರಿಗೂ ಇಲ್ಲ. ಹಾಗೆಯೇ ಉದಾಹರಣೆಗೆ ನಿಪ್ಪಟ್ಟನ್ನು ಮಾಡಲು ನಾವು ಹಿಟ್ಟನ್ನು ಕಲಿಸುತ್ತೇವೆ. ಕಲಿಸಿದಾಗ ಉಂಡೆ ಅದು ಯಾವ ಗಾತ್ರದಲ್ಲಿ ಇದೆ ಎಂದು ನಾವು ನೋಡಿದಾಗ ಚಿಕ್ಕದ ಗಾತ್ರದಲ್ಲಿದ್ದರೆ ಚಿಕ್ಕ ನಿಪ್ಪಟ್ಟು, ದೊಡ್ಡ ಗಾತ್ರದಲ್ಲಿದ್ದರೆ ದೊಡ್ಡ ನಿಪ್ಪಟ್ಟಾಗುತ್ತದೆ. ಹಾಗೆಯೇ ಅವರವರ ಭಾವಕ್ಕೆ ಅವರವರ ಮನಸ್ಸಿಗೆ ದೇವರು ಹೇಗಿದ್ದಾನೆ, ಭಕ್ತಿಗೆ ಹೇಗಿದ್ದಾನೆ ಎಂಬುದನ್ನು ಅವರವರಿಗೆ ಅವಲಂಬಿತವಾಗುತ್ತದೆ ಎಂದು ಡಿ ವಿ ಜಿಯವರು ಇಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಹಾಗೆ ಪರಮಾತ್ಮ ಒಬ್ಬರೊಬ್ಬರಿಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಬೋದು. ಒಬ್ಬರಿಗೆ ಶಿವನ ರೂಪದಲ್ಲಿ, ಕೃಷ್ಣನ ರೂಪದಲ್ಲಿ ಅವರವರು ಹೇಗೆ ಆ ಭಾವನೆಗೆ ತಕ್ಕಂತೆ ಅವರಿಗೆ ಕಾಣಿಸುತ್ತಾನಂತೆ. ಹಾಗೆಯೇ ನಮ್ಮ ಭೂಮಿ ತುಂಬ ಚಿಕ್ಕದು ಅಥವಾ ದೊಡ್ಡದು ಎಂದು ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ 9.8 ಲಕ್ಷಗಳನ್ನು ಆಳುತ್ತಿರುವಂತಹ ಭೂಮಿ ಈ ದೊಡ್ಡದೇ ಅನಿಸುತ್ತದೆ. ಹಾಗೆಯೇ ಈ ಚಿಕ್ಕದಾದ ಅಥವಾ ದೊಡ್ಡದಾದ ಈ 9.8 ಲಕ್ಷಗಳನ್ನು ಸೂರ್ಯನಿಗೆ ಹಾಕಬಹುದು. ಈ ಭೂಮಿ ಚಿಕ್ಕದಾದರೂ ಅದು ದೊಡ್ಡದು, ಆ ಲಕ್ಷಗಳನ್ನು ಸೂರ್ಯನಿಗೆ ಹಾಕ್ಬೋದು. ಹಾಗೆಯೇ ಆ ಸೂರ್ಯನ ಸುತ್ತ ನಿಯಂತ್ರಿಸುತ್ತಿದೆಯಂತಲ್ಲ ಗ್ರಹಗಳು, ಅದನ್ನು ಸೌರಮಾನ ಅಂತ ನಾವು ಕರಿತೀವಿ. ಹಾಗೆಯೇ ಈ ಲಕ್ಷಾಂತರ ಗ್ರಹಗಳು ಒಂದು ಕ್ಷೀರಪಥದಲ್ಲಿ ಇದೆ. ಅಂತಹ ಲಕ್ಷ ಕ್ಷೀರಪಥದಲ್ಲಿ ಒಂದು ಆಕಾಶಗಂಗೆ ಇದೆ. ಹಾಗೆ ಲಕ್ಷಾಂತರ ಆಕಾಶಗಂಗೆ ಒಂದು ವಿಶ್ವದೆಲ್ಲೆಡೆ ಪ್ರತಿಪಾದಿಸುತ್ತಿದೆ. ಹೀಗೆ ಒಂದು ವಸ್ತು ಕಾಣದಂತಿದ್ದರೂ ಸಹ ಕಾಣದಿಲ್ಲಂತ ಆಗುತ್ತದೆ. ಆ ವಸ್ತು ಹೇಗೆ ನಾವು ಭಕ್ತಿಯಿಂದ ಪ್ರೀತಿಯಿಂದ ನಮಿಸುತ್ತೇವೆಯೋ ಆಗ ಕಂದರದಲ್ಲಿ ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಬೋದು. ಹೀಗೆ ಪ್ರತಿಯೊಬ್ಬರೂ ಪರಮಾತ್ಮನನ್ನು ಅವರ ದೃಷ್ಟಿಗೆ, ಅವರ ಭಾವನೆಗೆ ಎಂದು ಡಿ ವಿ ಜಿ ಗುಂಡಪ್ಪನವರು ತುಂಬ ಚೆನ್ನಾಗಿ ಅದನ್ನು ವಿಚಿತ್ರ ಎಂದು ಕರೆದಿದ್ದಾರೆ. ಅದಕ್ಕೆ ನೀನು ನಮಿಸು ಎಂದು ಆದೇಶ ಕೊಟ್ಟಿದ್ದಾರೆ. ಹಾಗೆಯೇ ನಾವು ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಎಷ್ಟು ರೀತಿಯಲ್ಲಿ ಎಷ್ಟು ಭಗವಂತನನ್ನು ನಾವು ಪ್ರಾರ್ಥಿಸುತ್ತೇವೋ, ಭಕ್ತಿಯಿಂದ ಪೂಜಿಸುತ್ತೇವೋ ಅಷ್ಟೇ ಫಲಗಳನ್ನು ದೇವರು ಕೊಡುತ್ತಾನೆ ಅಂತ ಹೇಳಿ ಡಿ ವಿ ಜಿ ಗುಂಡಪ್ಪನವರು ನೀವು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯಬಹುದು, ಆದರೆ ಹೆಸರಿಗೆ ತಕ್ಕದಂತಲ್ಲ. ಆ ಹೆಸರನ್ನು ಇಡುತ್ತಾ ಅವರ ಭಕ್ತಿಗೆ ನೀವು ಎಷ್ಟು ಭಾವನೆಗೆ ತಕ್ಕಂತೆ ನೀವು ಇದನ್ನು ಮಾಡುತ್ತೀರೋ ಹಾಗೆಯೇ ಆ
ಹೆಸರುಗಳಿಗೆ, ಭಕ್ತಿಗಳಿಗೆ, ಭಾವನೆಗಳಿಗೆ ನಮಿಸು ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾ ಈ ಕಗ್ಗದ ತಾತ್ಪರ್ಯವನ್ನು ಹೇಳುತ್ತಾ ಮುಗಿಸುತ್ತಿದ್ದೇನೆ. ಹರಿ ಶ್ರೀನಿವಾಸ.